ಓ ಹಳಿಮಯ್ಯ. ಮಾವ. ಏನಪ್ಪ ಹಳಿಮಯ್ಯ, ಏನು ಸಮಾಚಾರ? ಏನು ಒಂಥರ ಇದೆಯಲ್ಲ ಯಾಕೆ? ಓ ಏನಿಲ್ಲ ಕಣ್ಮವ. ಯಾಕೆ ಏನಾಯ್ತು? ಅದೇನಾಯ್ತು ಹೇಳು. ಏನಿಲ್ಲ ಬಿಡಿ. ಯಾಕೆ ಮನೆ ಕಡೆಗೆ ಬಂದೇ ಇಲ್ಲ? ಅದೇನೋ ನಿಮ್ಮ ಅವನು ನಿಮ್ಮ ಅಪ್ಪನೂ ಬೆಂಗಳೂರಿಗೆ ಹೋಗಿದಾರಂತೆ. ಬಂದು ಅದೇನು ಊಟ ಪಾಠ ಮಾಡ್ಕೊಂಡು ಹೋಗ್ಬೇಕಲ್ಲ ಮನೆ ತಾವು. ಏನು ಹೇಳ್ತಿರ್ಬಿಟ್ಟು ಚೆನ್ನಾಗಿದ್ದು ಬಿಟ್ಟಿದ್ಯೋ. ಆಮೇಲೆ ನನ್ನ ಮಗಳಿಗೆ ಭರವಸೆ ಇಟ್ಕೊಂಡು ಕೂತಾಳೆ ಕಣಪ್ಪ. ನನ್ನ ಮಗಳು ಕನ್ಸು ಕಟ್ಕೊಂಡು ಕೂತಾಳೆ, ಡೈವರ್ಸ್ ಕೊಟ್ಬಿಟ್ಟು ಮದುವೆ ಆಯ್ತಾನೆ ಅಂದ್ಬಿಟ್ಟು. ನೀನು ನೋಡಿದ್ರೆ ನೀನು ಮನೆ ದಿಕ್ಕನೂ ಬಂದಿಲ್ಲ, ಏನೂ ಇಲ್ಲ. ಕಾಣೆ ಕಣಪ್ಪ ಅತ್ತಗೆ. ಬಂದಿದ್ನಲ್ಲ ಮಾವ, ಈಗ ಬಂದಿತ್ತು ಬಾವತಾರೆ. ಬಂದಿದ? ಓ ನಮ್ಮ ಹೊಟ್ಟೆಲಿ ಏನು ಹೇಳಿವಲ್ಲ, ನಾನು ಅವಳನ್ನ ಕೇಳಕ್ಕೆ ಹೋಗಲಿಲ್ಲ. ಬಂದು ಆಯ್ತು ಉಗಿಸ್ಕೊಂಡು ಆಯ್ತು ಕಂದ್ಬಿಡಿ. ಬಂದು ಆಯ್ತು ಉಗಿಸ್ಕೊಂಡು ಆಯ್ತು ಇನ್ನೇನು. ಯಾಕಪ್ಪ ಹಳಿಮಯ್ಯ, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಲ್ಲ? ಏನಾಯ್ತು? ಏನಾಗಬೇಕು ಏನಾಗಬೇಕು, ಉಗಿಸ್ಕೊಂಡಾಯ್ತು ಚೆನ್ನಾಗಿ, ಇನ್ನೇನಾಗಬೇಕು. ನಮಗೂ ಮಾನ ಮರುವದಿ ಇಲ್ಲ, ನನಗೂ ಉಗಿಸ್ಕೋಬೇಕಾಗಿತ್ತು. ಅದಕ್ಕೆ ಮನೆ ಬಾಕ್ಲು ಬಂದು ಒಂದು ತನ ತಿನ್ನಕ್ಕೆ ಅದೇನು ಗಳಿಗಿದ್ರೆ ಬರ್ಲ ಕಳ್ಸೋರು ವರ್ಷಗಳ್ದಂಗೆ ಬಂದ್ಬಿಟ್ಟೆ ತಪ್ಪಿಸ್ಕೊಂಡು. ಯಾಕ ಮಗ, ಏನಾಯ್ತು? ಅದೇನಾಯ್ತು ಹೇಳು. ಯಾರಂಗಂದವ್ರು ಏನು ಮಾಡಿದ್ರು ಅದ್ನೇಳಪ್ಪ. ಇನ್ಯಾರು ಮಾವ? ನಿಮ್ಮ ಹೆಂಗಸರು. ನಮ್ಮ ಹೆಂಗಸರು ಏನಂದ್ಲು? ಬಾಯಿ ಬಂದಾಗ ಮಾತಾಡ್ಬಿಟ್ಟು ಕಳ್ಸೋರಲ್ಲ ಮಾವ. ಈಗ ನಿಮ್ಮ ಕಣ್ಣಾಗ ನಾನು ಬೇಕು ಅಂತ ಮದುವೆ ಆಗಿದ್ದಾನ. ನಾನು ಎಷ್ಟು ಪ್ರಯತ್ನ ಪಟ್ಟೆ ಹೇಳಿ, ನಿಮ್ಮ ಮಗಳನ್ನೇ ಮದುವೆ ಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿವ ನಾನು. ಪ್ರಯತ್ನ ಪಟ್ಟೆ ಬಿಡು ಪಾಪ, ಸುಮ್ಮನೆ ಹೇಳೋದಲ್ಲ. ನಾನು ಅದಕ್ಕೆಲ್ವಪ್ಪ, ನಾನು ನೀವಿಬ್ರು ಒಬ್ರಿಗೊಬ್ರು ಪ್ರಾಣ ಕೊಡೋಷ್ಟು ಪ್ರೀತಿಸ್ತಾ ಇದ್ದೀರಿ ಅನ್ನೋ ವಿಷಯ ಗೊತ್ತಾಗತ್ತಾನೆ ನಾನು. ಅಯ್ಯೋ ಬಿಡು, ಪ್ರೇಮಿಗಳು ದೂರ ಮಾಡಿ ಆ ಕರ್ಮ ನಾನೆಲ್ಲಿ ಒತ್ಕೊಳ್ಳೋದು ಅಂದ್ಬಿಟ್ಟೆ ತಾನೆ. ನಾನು ಹಂಗೆ ಸುಮ್ಮನಿರೋದು, ಹೆಂಗೋ ಚೆನ್ನಾಗಿರ್ಲಿ ಅಂತಲ್ವಪ್ಪ ನಾನು ಆಸೆ ಮಾಡೋದು. ನಿಮ್ಮಲ್ಲಿ ಬರ್ತದೆ ಮಾವ, ಅದ್ರ ಅತ್ತೇಲಿಲ್ವಲ್ಲ. ನಾನು ಮನೆ ಬಾಕ್ಲಿಗೆ ಬಂದರೆ ಬರ್ಲ ಹೊಡ್ ಕಳಿಸ್ತೀನಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರು. ಹೆಂಗೆ ಮಾತಾಡಿದ್ರು ಗೊತ್ತಾ? ಅನ್ನ ತಿನ್ನಕ್ಕೆ ಬಿಡ್ನಿಲ್ಲ, ಉಗ್ದಿ ಕಳಿಸಿದ್ರು. ನಿಜವಾಗ್ಲೂ ಮಾವ, ಇನ್ಯಾವ ಕಾಲಕ್ಕೂ ನಿಮ್ಮ ಮನೆ ಬಾಕ್ಲಿಗೂ ಬರಕಿಲ್ಲ ನಾನು. ಅಯ್ಯೋ ಮಗ, ಆ ಮುಂದೆ ಹಂಗಂತ ಆ ಬಡ್ಡಿ ಬೇಕಾರೆ ಅವಳು ನನ್ನ ಮನೆಗೆ ಬರ್ದಾನೆ, ಅವಳು ಬೇಕಾರೆ ಅವ್ರ ಅಪ್ಪನ ಮನೆಗೆ ಹೋಗಿ ಸೇರ್ಕೊಳ್ಳಿ. ನೀನು ನನ್ನ ಹಳಿಮಯ್ಯ ನನಗೆ ಬೇಕಾಗಿರೋದು ಆಯ್ತಾ? ನಿನ್ನಂತ ಚಿಂದಳಿ ಮೇಲೆ ಪಡಿಬೇಕು ಅಂತ ತಾನೇ. ನೀನು ಮದುವೆ ಆಗಿದ್ರು ಪರವಾಗಿಲ್ಲ, ಅವ್ಳು ಡೈವರ್ಸ್ ಕೊಟ್ಬಿಟ್ಟೆ ನನ್ನ ಮಗಳ ಮದುವೆ ಆಗು ಅಂತ ಹೇಳ್ತಾ ಇರೋದು ನಾನು. ನೀನೇನು ತಲೆಗೆಡ್ಸ್ಕೊಬೇಡ ಮಗ, ನಡಿ ಮನೆ ತಕ್ಕೆ ನೀನು ಬಾ. ಅದೇನಂದಳು ಅಂದಿ ನನ್ನ ಮುಂದ್ಗಡೆ ಗೊತ್ತಾಯ್ತದೆ. ಅಲ್ಲೂ ಉದುರಿಸ್ಬಿಡ್ತೀನಿ ಅವಳಿಗೆ. ಸುಮ್ಮನೆ ಬಿಟ್ಬಿಟ್ಟ ನಾನು. ನನ್ನ ಎದುರು ಹಾಕೊಂಡೆ ಬಡ್ಡಿ ಹಾಕೊಂಡು ನಾನು ಒಬ್ಬನೂ ಸುಮ್ಮನೆ ಬಿಟ್ಟಿಲ್ಲ. ನಿನಗೆ ಗೊತ್ತು ನನಗೇನು ಅಂತವ. ಆ ಬಡ್ಡಿಯ ಸುಮ್ಮನೆ ಬಿಟ್ಟಾನೆ ಹೇಳು. ಓ ನನ್ನ ನಳಿ ಮೈ ನಾನೊಂದು ಮಾತಾಡಕ್ಕಿಲ್ಲ, ಆ ಮುಂಡೆಯ ಅನ್ನಕ್ಕೆ ಅವಳು ಏನಂದ್ಲು? ಏನೇನು ಹೇಳಿ ಅವಳಿಗೂ ತಲೆಗೆಡ್ಸ್ಬಿಟ್ಟು ಈಗ ಅವಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತವಳೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಯಾರು? ಇನ್ಯಾರು? ನಿಮ್ಮ ಮಗಳು. ಅವಳು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳ. ಮಾಡ್ತೀನಿ, ಹೋಯ್ತೀನಿ, ಮನೆಗೆ ಹೋಗಿತ್ತೀನಿ. ನೀನು ತಲೆಗೆಡ್ಸ್ಕೊಬೇಡ. ಅವ್ರ ಕೈಲೇ ಫೋನ್ ಮಾಡಿಸ್ತೀನಿ ನಾನು, ಊಟಕ್ಕೆ ಬಾ ಅಂದ್ಬಿಟ್ಟು. ಸುಮ್ಮನಿರು, ಮಟನ್ ಸಾರು ಮಾಡಿ ಅವರೇ ಕರಿಬೇಕು, ಆ ಥರ ಮಾಡ್ತೀನಿ. ನಾನು ಏನು ಅನ್ಕೊಬಿಟ್ಟಿದ್ದೆ ಮನೆ ಒಳಗೆ ನಾನು ಹೆಂಗೆ ಅವ ಇಟ್ಟಿನಿ ಗೊತ್ತಾ? ತೋರಿಸ್ತೀನಿ ಇರು ನಾನು ಏನು ಅಂತವ. ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳ್ದಂಗೆ ನಡೀಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಗಿಮ್ನೆ ಬಿಡೋ ಮಗನೇನ ನಾನು. ಅದೇನಾದ್ರು ಹಾಗೆ ಬಿಡ್ಲಿ, ನಾನು ನೋಡ್ತೀನಿ. ಏನೋ ಮಾವ, ಏನೋ ನಿಮ್ಗೆ ತಿಳ್ದಂಗೆ ಮಾಡಿ. ಅಲ್ಲ ಕಣ ಮರೆಯ, ನಾನು ಹೇಳೋದು ಒಂದು, ಏನು ಚೂರು ಬುದ್ಧಿ ಅನ್ನೋದಿಲ್ವಾ? ಏನು ಕತೆ ಒಂದು ಅರ್ಥ ಆಯ್ತಲ್ಲಪ್ಪ. ಆಯಿತು, ನೀನು ತಲೆ ಕೆಡ್ಸ್ಕೊಬೇಡ. ಮನೆಗೆ ಹೋಗಿ ನಾನು ಯಾವ್ದಕ್ಕೂ ನಾನು ಫೋನ್ ಮಾಡ್ತೀನಿ, ಮಟನ್ ಸಾರು ಮಾಡಿಸ್ಬಿಟ್ಟು. ಬಾ. ಸರಿ ಮಾವ, ಆಯಿತು. ಫೋನ್ ಮಾಡೋದು ಫೋನ್ ಎತ್ತ ಮರೆಯ, ಆಮೇಲೆ ಫೋನ್ಗೆ ಎತ್ತದಂಗ ಬಿಟ್ಟು. ಮಾವ ಊಟನೇ ಮಾಡಿಲ್ಲ ಮನೇಲಿ. ಅವ್ರ ಕೈಲಿ ಇಕ್ಕಿಸ್ಕೊಂಡು ಉಣ್ಬೇಕಲ್ಲ, ಊಟ ಬಂದ್ಬಿಟ್ಟು ಹೊಸ್ಕಲ್ ಸಾಯ್ತಾವೆ. ನೀವು ಗೊತ್ತಾ? ಈಗ ಅದೇನೋ ಇವ್ರು ಬೇರೆ ಮಗಸ್ರು ಬೆಟ್ಟ ಕೊಟ್ಟೋಗಿದಾರಂತಲ್ಲ, ಆ ಹೋಟ್ಲ ಅಮ್ಮ ನಜಮ್ಮ ಅವಳು ಬೇರೆ ತೆಗ್ದಿಲ್ಲ. ಅವಳಿದ್ರೆ ಅಲ್ಲೇ ಹೋಟ್ಲಾಗ ಉಣ್ಕೊಳ್ಳೋನು. ಈಗ ಹೋಗ್ಬೇಕು ಅಂದ್ರೆ ಸಿಟಿಗೆ ಹೋಗ್ಬೇಕು. ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಉಣ್ಕೊಬರೋದಕ್ಕೆ ಯಾರಿಗೂ ಹೋಯ್ತದೆ. ಸಿಟಿಲಿ ಯಾಕೆ ಹೋದಿ ಮರೆಯ? ಸರಿ ಬಿಡು. ಅದಲ್ದ ನಮ್ಮ ಅಪ್ಪನೂ ಆಲ್ಟಿಗೆ ಕಾಸು ಕೊಟ್ಟು ಹೋಗದೆ. ನೋಡ್ ಮಗ, ನೀನು ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅವ್ವ ನಿಮ್ಮ ಅಪ್ಪ ಬರೋ ಗಂಟ ನೀನು ಹೆಂಡ್ತಿ ಕೈಲಿ ಯಾವುದೇ ಕಾರಣಕ್ಕೂ ಊಟ ಉಣ್ಣಕ್ಕೆ ಹೋಗಬೇಡ. ನನ್ನ ಮನೇಲಿ ನಾನು ಮಾಡಿಸ್ತೀನಿ. ನಿನಗೆ ಏನು ಬೇಕು, ಚಿಕನೋ ಮಟನೋ ಮೀನೋ ಮೊಟ್ಟೆಯೋ ಏನು ಬೇಕು ನೀನು ಕೇಳಿದ್ರೆ ನಾನು ಮಾಡಿಸ್ತೀನಿ. ಒಂದು ಊಟ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರು, ತಲೆಗೆ ಎಡ್ಸ್ಕೊಬೇಡ. ಅವ ಮೊದಲು ನಿಮ್ಮ ಮಗನ ಫೋನ್ ಆನ್ ಮಾಡ್ಕೊಳಕ್ಕೆ ಹೇಳಿ. ಅವ್ರು ಕೊಟ್ಟು ಮಾತಾಡ್ತಾನೆ, ನಂಗೆ ತಲೆ ಕೆಟ್ಟೋದಂಗೆ ಆಗದೆ. ಆಯ್ತು ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಬಿಡಪ್ಪ. ಹೋಗು, ಬೇಜಾರು ಮಾಡ್ಕೊಬೇಡ ನೀನು. ಹೋಗು ಹೋಗು, ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕುತ್ಕೊಂಡ್ರದ. ಸರಿ ಮಾವ, ಆಯಿತು, ಹಂಗೆ ಮಾಡ್ತೀನಿ ಬಿಡಿ. ಮತ್ತೆ ಯಾವಳ್ಳೆ ಬಲೇಲಿ ಏನು ಖಾರ ಆಡ್ಸ್ಕೋಗು, ಬಾಡ್ತೀನಿ. ಅಳಿಮೈನ ಊಟ ಕರಿಬೇಕು. ಯಾವ ಅಳಿಮೈನಪ್ಪ? ಅದು ಯಾವ ಮದುವೆ ಮಾಡಿದೀಯ? ಅದು ಯಾವ ಅಳಿಮೈನ್ ತಂದಿದೀಯೇ? ಯಾವ ಅಳಿಮೈ ಅಂತ ಗೊತ್ತಿಲ್ವಾ? ಪ್ರಮೋದ ಊಟಕ್ಕೆ ಬತ್ತಾನೆ ಅಡುಗೆ ಮಾಡುವಂತಾರದು. ಅಯ್ಯೋ ನೀನು ಹೋಗಿ ತೆಗಿಸ್ ಬೆಂಕಿ ಅಲ್ಲ. ಕಂಡೋರ್ ಗಂಡನ ಮಗಳಿಗೆ ಮದುವೆ ಮಾಡ್ತೀನಿ ಅಂತಿದ್ದೀರ ನೀನು. ನಾಚಿಕೆ ಮಾನ ಮರುವುದಿ ಒಂದು ಚೂರಾಗಿದ್ದದು ನಿನಗೆ. ಸಣ್ಣ ಎತ್ತಿ ಬಾಯಿ ಮುನ್ನಾಕಂದರು ನ್ಯಾಯಕ್ಕೆ ಬುದ್ಧಿ ಕಲಿ ನೀನು. ನಡಿ ನೀನು ಹೋಗಿ ತೆಗಿಸ್ ಬೆಂಕಿ ಕಂದ್ರೆ ಯಾರು ಮಕ್ಕ ಯಾಕೋ ಸುಗ್ದರ್ ನಿನಗೆ. ನೀನು ಬುದ್ಧಿ ಕಲ್ತಿ ಇಷ್ಟು ಅಲ್ಲಿ ಎಷ್ಟು ಮಟ್ಟು ಬುದ್ಧಿ ಕಲ್ತಾವ ನೋಡಿ, ಎಷ್ಟು ಮಟ್ಟು ಕೇಳ್ತಾವನೆ ಅಂದ್ಬಿಟ್ಟು. ನೀನು ನಾಚಿಕೆ ಮಾನ ಮರುವುದಿಲ್ವ? ಎಲ್ಲ ಬೋಗ್ಲಕ್ಕೆ ನಿನಗೆ ಮಾನ ಮರುವುದಿಲ್ಲ. ಒಂದು ಚೂರು ಇದ್ದಿದ್ರು ನೀನು ಹಿಂಗೆ ಮಾತಾಡ್ತಿತ್ತಿಲ್ಲ ನೀನು. ಓ ಪರವಾಗಿಲ್ಲ, ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಅಲ್ಲ. ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಕಣಪ್ಪ ನೀನುವೇ. ಯಾವ ಬಳಿ ಮೈನ ಕಣೆ.
ಏಯ್ ಹೇಳ್ದಷ್ಟು ಕೇಳ ಏನು ನಿಮ್ಮ ಅಪ್ಪನ ಹೊಟ್ಟಿಂದ ಒತ್ಕೊ ಬಂದಿಲ್ಲ ನೀನು ಎಲ್ಲನೂ ಏನು ಇವ್ರ ಅಪ್ಪನ ಹೊಟ್ಟಿಗೆ ಒತ್ಕೊ ಬಂದವಳಲ್ಲ ಅದಕ್ಕೆ ಮಾಡಿಕ್ಕ ಕಷ್ಟ ಇವಳಿಗೆ ತಿಕ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು ನೀನು ಜಾಸ್ತಿ ಅರ್ಕಬೇಡ. ಅಯ್ಯೋ ಲೋಪ ನನ್ನ ಮಗನೇ ಕಿತ್ತು ನನ್ನ ಮಗನೇ ಏನು ಅನ್ಕೊಬಿಟ್ಟಿದ್ಯಾ ನೀನು ಏನು ಅನ್ಕೊಬಿಟ್ಟಿದ್ದೀರಾ ನೀನು ಮಾತ್ರ ನಾನು ಮಾತ್ರ ಸರಿಯಾಗಿ ಇಳ್ಸಾಕ್ಬಿಡ್ತೀನಿ ಮರ್ವಾದಿ ನಿನಗೆ ಮಾನ ಮರ್ವಾದಿಲ್ದ ಬಾಯಿ ಮುನ್ನ ಹಾಕಂದಾರು ಏನು ಅನ್ಕೊಬಿಟ್ಟಿದ್ಯಾ ನೀನು ಹೋಗಿ ಬಾಯಿ ಮುಚ್ಕೊಂಡು ಆ ಎರಡನೇ ಸಂಬಂಧಕ್ಕೆ ಮದುವೆ ಮಾಡಕ್ಕೆ ನಂಗೆ ತಲೆ ಕೆಟ್ಟೋಗಿಲ್ಲ ನನ್ನ ಮಗಳನ್ನ ಕತೆ ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾಡಕ್ಕೆ ಬಿಡಕ್ಕಿಲ್ಲ. ಅಲ್ಲ ಉದುರಿಸ್ಬಿಡ್ತೀನಿ ಜಾಸ್ತಿ ಮಾತು ಕಿತ್ತಾಡಿದ್ರೆ ನೀನು ಏನು ಅನ್ಕೊಬಿಟ್ಟಿದ್ದೀವಿ ನಿನ್ನೆ ಹೇಳಿ ಕೇಳಿ ನಾನು ಮದುವೆ ಮಾತು ಕೊಟ್ಟಿಲ್ಲ ಕಣಮಿ ನನಗೆ ಇಷ್ಟ ಆಗೋಣ ಹುಡುಗ ನಾನು ಮಾತು ಕೊಟ್ಟಿವ್ನಿ ನೀನೇ ಅವಳು ಹೇಳಕ್ಕೆ ನೀನೇ ಅವಳು ಕೇಳಕ್ಕೆ ನಿಂದೇನು ಇಲ್ಲ ಇಲ್ಲಿ ಏನು ನಡೆಯಂಥದ್ದು ಏನೂ ಇಲ್ಲ ನಿಂದು. ಓ ನಂದೇನು ಇಲ್ಲ ಕಣಪ್ಪ ನಂದೇನು ಇಲ್ಲ ನಡೆಯಂಥದ್ದು ನಿಂದೆ ಎಲ್ಲದು ನಿಂದೆ ನಡೆಯಂಥದ್ದು. ನೀನು ಇವಾಗ ತೆಗಿ ಬೆಂಕಿ ಕಾಂದ್ರೆ ಹೋಗು ಮಾನ ಮರ್ವದಿಂದ ಹೋದಾನೆ ಮಾತಾಡಬೇಕು ತಿರ್ಗವ ನಾಚಿಕೆಲ್ದಾರೆ ಬೊಗಳುವೆ ಥೂ ಮಾನ ಮರ್ವದಿದ್ದರೆ ನೀನು ಹಿಂಗಾಡ್ತಿದ್ದ ನೀನು ಎಲ್ಲರೂ ನನ್ನ ಮಗಳು ಅಚ್ಚುಕಟ್ಟಾಗಿರತಕ್ಕ ಮಾಡಬೇಕು ಒಳ್ಳೆ ಹುಡುಗ ಮಾಡಬೇಕು ಅಂತಾರೆ ಮದುವೆ ಆಗಿರೋಂಗೆ ಮಾಡೋಣಂತೆ ಇವನು ಒಬ್ಬನೇ ಸರಿ ಈ ಪ್ರಪಂಚದ ಮೇಲೆ ಯಾರೂ ಇಲ್ಲ ಇವನಂಗೆ ಅಲ್ಲ ನಿನ್ನಂತ ವಿಚಿತ್ರ ನನ್ನ ಮಕ್ಕಳ ನೋಡೇ ಇಲ್ಲ ಮಾತ್ರ ಈ ಹೇಳ್ತಾನೆ ಕೇಳೋ ಎಲ್ಲ ಉದುರಿಸ್ಲಾ ನೋಡ್ತೀನಿ ಉದುರಿಸು ಏನಾ ಅಲತ್ತಲ್ಲ ಅಂದಿಯಾ ಓ ಹಂಗೆ ನದ್ದನು ಅಯ್ಯೋ ಬಿಡಮಿ ಅಯ್ಯೋ ಗುರುಸ್ಬಿಡ್ತೀನಿ ನನ್ನ ಮಗಳ ಜೀವನ ಹಾಳು ಮಾಡಕ್ಕಿದೆಯಲ್ಲ ಒಬ್ಬ ನನ್ನ ಮಗನೇ ನೀನು ತುಂಡಾಕ್ಬಿಡ್ತೀನಿ ನಿನ್ನ ಎಲ್ಲರೇ ಮಗಳಿಗೆ ಒಳ್ಳೆದಾರಲ್ಲಿ ಹೋಗವ ಒಳ್ಳೆ ಬುದ್ಧಿ ಕಲಿಯವ ಅಂತ ಹೇಳತ್ಕೊಂಡಿನಿ ನಾಟಕವ ಬರ್ಲಿ ಅವನು ಪ್ರಮೋದ ನನ್ನ ಮನೆ ಬಾಗ್ಲಿಗೆ ಕಾಲು ಮುರಿದು ಕೈ ಮುರಿದು ನನ್ನ ಕೈ ಕೊಟ್ಟಿದ್ದಾರೆ ಕೇಳು ನನ್ನ ಮಗನಿಗೆ ಅವನ್ನ ಅಲ್ಲಿ ಒಬ್ಬ ನನ್ನ ಮಗ ನನ್ನ ಮನೆ ಬಾಗ್ಲಿಗೆ ಬಂದ್ರೆ ಮಾತ್ರ ಸರಿಯಾದ ಕೆಲಸ ಒಳಗೋಯ್ತವೆ ಬಿಡಮಿ ಕಾಲು ಕಟ್ಕೊತೀನಿ ಬಿಡಮಿ ಕೈ ಮುಗಿತೀನಿ ಬಿಡಮಿ ಏನ್ ಬಿಟ್ಟಾರ್ಲ ಸಾಯಿಸ್ಬಿಡ್ತೀನಿ ನಡ ಮುರಿದಾಕ್ಬಿಟ್ಲಲ್ಲಪ್ಪ ನಡ ಮುರಿಯೋದಲ್ಲ ಕಾಲ ಕತ್ತರಿಸ್ಬಿಟ್ಟು ಮೂಲೆ ಕುಣಿಸ್ಬಿಡ್ತೀನಿ ನೀನು ಇದ್ರಷ್ಟು ಸತ್ತರಷ್ಟು ನೀನು ನನ್ನ ಮಗಳ ಜೀವನ ಮಾಡಕ್ಕೆ ನಿಂತಿದ್ಯಾ ಅದೇ ಎರಡನೇ ಸಂಬಂಧಕ್ಕೆ ಮದುವೆ ಮಾಡಕ್ಕೆ ನಿಂತಿದ್ದೀನಿ ನೋಡು ನಿನ್ನಂತ ಅಪ್ಪನೇ ಹುಟ್ಟಬೇಕು ಇನ್ನಿನ್ನಂತೆ ಅಪ್ಪನೇ ಇರಬೇಕು ಯಾವ ಥರ ಬುದ್ಧಿ ಕಲ್ತಿದ್ಯಾ ಅಂದ್ಬಿಟ್ಟು ನಮ್ಮ ಮನೆ ಒಳಗೆ ಏನಾದ್ರು ನೀನು ಕಾರ್ಗಿರ್ಕ ಬಂದೆ ನೀನು ಗಾಚಾರ ಬಿಡಿಸ್ಬಿಡ್ತೀನಿ ನನ್ನ ಮಗ ಬರಲಿ ಅವನ್ನ ಸುಮ್ಮನೆ ಕಳಿಸ್ಬಿಟ್ಟಿನಿ ಬಚಾಯಿಸ್ಕೊ ಹೋಗಿನಿ ಅನ್ಕೊಬಿಟ್ಟಿದ್ದಾನೆ ಹೇಳು ಅವನಿಗೆ ಹೆಂಗೆ ಮಾಡ್ತೀನಿ ಅಂತ ಏನು ಅಂತ ತೋರಿಸ್ತೀನಿ ನೋಡು ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಕಲಿಸ್ತೀನಿ ನಾನು ಆ ಲೋಪರ್ ನನ್ನ ಮಗನಿಗೆ ಕಿತ್ತೋದು ನನ್ನ ಮಗನಿಗೆ ಏನು ಅನ್ಕೊಬಿಟ್ಟಿದ್ದಾನ ಕಣೆ ಲೋಪರ್ ನನ್ನ ಮಗ ಸಣ್ಣ ಎತ್ತಿ ಬಂದು ಮುನ್ನಾಕಂದರು ಥೂ ಜನ್ಮಕ್ಕೆ ನಾಚಿಕೆ ಜನ್ಮಕ್ಕೆ ಅವ್ನು ಮತ್ತೆ ಕಟ್ಕೊಂಡು ನೀನು ಬಂದಿದೆಯಲ್ಲ ನಿನಗೆ ಜವಾಬ್ದಾರಿ ಬೇಕು ಅವನಿಗೆಲ್ಲ ನಿನಗಿರ್ಬೇಕು ನನ್ನ ಮಗಳನ್ನ ಒಳ್ಳೆ ನೀರು ಮಾಡಬೇಕು ಒಳ್ಳೆ ತಗ ಸೇರಿಸ್ಬೇಕು ಅನ್ನೋದು ತೋರಿಸಿ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕಣಮಿ ಕೊಡೋಗು ಬಾಳರ್ಕ್ ನನ್ನ ಮಗ ಕಂಡೋರಿನ ಬಾಳರಿತಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಯಾರು ಹೋಗ್ದವ್ರು ನೋಡದ ಬಂದವನೇಲಿ ನ್ಯಾಯ ಹೇಳಕ್ಕೆ ನ್ಯಾಯವ ನಿನ್ನ ನ್ಯಾಯಕ್ಕೆ ಬೆಂಕಿಕ ಹೋಗಿ ನ್ಯಾಯವಾಗಿ ಬುದ್ಧಿ ಕಲೆಗೂ ಮೊದಲು ನೀನು ಆಮೇಲೆ ಹೇಳಕ್ಕೆ ಬರುವೆ ಓಹೋ ಹೊಳಿಮೈನಂತ ಹಳಿಮಯ್ಯ ನಾಚಿಕೆ ಮಾನ ಮರ್ವದಿದ್ದದು ನಿನಗೆ ನೀನು ಹಾಳಾಗೋದಲ್ದ ನಾವು ಎಣ್ಣೆ ಕಂಗಾಳು ಮಾಡಿಯ ನೀನು ಹೋಗಿ ಕಾಡ್ದು ಮನೆಯಿಂದ ಹಚ್ಕೆ ತಿರ್ಗಾ ಮನೆ ಒಳಗೆ ಹೆಸರು ಎತ್ತರು ಮಾತ್ರವೇ ಸುಮ್ಮನೆ ಇರಕ್ಕಿಲ್ಲ ನಾನು ಹೇಳ್ತೇವೆ ಮಾನ ಮರ್ವದಿದ್ದು ಮುಂಡೆ ಮಗನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.